ಏಷ್ಯಾದ ಪುರಾತನ ಮತ್ತು ವಿಶ್ವದ ಮೂರನೇ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿಯಾಗಿರುವ ಡ್ಯುರಾಂಡ್ ಕಪ್ ಟೂರ್ನಮೆಂಟ್ 135ನೇ ಆವೃತ್ತಿ ಜುಲೈ 25ರಿಂದ ಆಗಸ್ಟ್ 23ರವರೆಗೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಟ್ರೋಫಿ ಅನಾವರಣಗೊಳಿಸಿದರು. ಪಂದ್ಯಾವಳಿ 5 ನಗರಗಳಲ್ಲಿ ನಡೆಯಲಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಸುಬ್ರಮಣಿ, ಸೇನಾ ಮುಖ್ಯಸ್ಥ ಧೀರಜ್ ಸೇಠ್ ಮತ್ತು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕ್ರೀಡೆ ದೇಶದ ಹೆಮ್ಮೆಯ ಜೊತೆಗೆ ಯುವ ಸಬಲೀಕರಣ ಮತ್ತು ಶಿಸ್ತಿನ ಸಂಕೇತವಾಗಿದೆ. ಕ್ರೀಡಾ ಸಂಸ್ಕೃತಿಯು ದೇಶದಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತಿದೆ. ಯುವಕರು ಕ್ರೀಡಾರಂಗದಲ್ಲಿ ತೋರುತ್ತಿರುವ ಸಾಧನೆಗಳು ಶ್ಲಾಘನಾರ್ಹ ಎಂದರು. ಫುಟ್ಬಾಲ್ ಪಂದ್ಯಾವಳಿ ಶ್ರೇಷ್ಠತೆ, ಏಕತೆಯ ಪ್ರತೀಕವಾಗಿದೆ. ಫುಟ್ಬಾಲ್ ಜನರನ್ನು ಒಟ್ಟುಗೂಡಿಸುವ ವಿಶಿಷ್ಟ ಶಕ್ತಿ ಹೊಂದಿದೆ. ಕ್ರೀಡಾ ಮನೋಭಾವದ ಮಹತ್ವವು ಆಟದ ಮೈದಾನವನ್ನು ಮೀರಿ ವಿಸ್ತರಿಸುತ್ತದೆ. ಶಿಸ್ತು, ದೃಢನಿಶ್ಚಯ ಮತ್ತು ತಂಡದ ಮನೋಭಾವವನ್ನು ಉತ್ತೇಜಿಸುತ್ತದೆ. ಪರಿಸ್ಥಿತಿಯಲ್ಲಿಯೂ ಒಗ್ಗಟ್ಟಾಗಿ ನಡೆದುಕೊಂಡರೆ ಜಯ ಸಾಧ್ಯ ಎಂಬುದನ್ನು ಪಂದ್ಯಾವಳಿ ತೋರಿಸಿಕೊಡುತ್ತದೆ ಎಂದು ಹೇಳಿದರು. 2047ರ ವಿಕಸಿತ ಭಾರತದ ಗುರಿ ಸಾಧಿಸುವ ಹಾದಿಯಲ್ಲಿ ಕ್ರೀಡೆ ಮಹತ್ವದ ಪಾತ್ರ ವಹಿಸಿದೆ. ಫುಟ್ಬಾಲ್ ಕ್ರೀಡೆಯಲ್ಲಿ ಒಗ್ಗಟ್ಟಾಗಿ ಜಯ ಸಾಧಿಸುವಂತೆ ಪ್ರತಿಯೊಬ್ಬ ಪ್ರಜೆಯು ವಿಕಸಿತ ಭಾರತದ ಸಂಕಲ್ಪ ಸಾಧನೆಗೆ ಒಗ್ಗಟ್ಟಾಗಿ ದುಡಿಯಬೇಕು ಎಂದರು. ಇದೇ ವೇಳೆ ದೇಶವು ಫುಟ್ಬಾಲ್ನಲ್ಲಿ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಲು ಇನ್ನೂ ಬಹಳ ದೂರ ಸಾಗಬೇಕಾಗಿದೆ. ಈ ಪ್ರಯಾಣಕ್ಕೆ ಎಲ್ಲರೂ ಸಿದ್ಧರಾಗಬೇಕು ಎಂದು ಹೇಳಿದರು. ಟೂರ್ನಮೆಂಟ್ನಲ್ಲಿ ಭಾಗವಹಿಸುವ ಎಲ್ಲ ತಂಡಗಳು ಮತ್ತು ಆಟಗಾರರಿಗೆ ರಾಷ್ಟ್ರಪತಿಗಳು ಇದೇ ವೇಳೆ ಶುಭ ಹಾರೈಸಿ, ನಿಜವಾದ ಕ್ರೀಡಾ ಮನೋಭಾವವನ್ನು ಎತ್ತಿ ಹಿಡಿಯಲು ಮತ್ತು ತಮ್ಮ ಅತ್ಯುತ್ತಮ ಪ್ರದರ್ಶನಗಳನ್ನು ನೀಡುವ ಮೂಲಕ ಈ ಐತಿಹಾಸಿಕ ಸ್ಪರ್ಧೆಯ ಪ್ರತಿಷ್ಠೆಯನ್ನು ಇನ್ನಷ್ಟು ಹೆಚ್ಚಿಸುವಂತಾಗಲಿ ಎಂದರು. ಕೋಲ್ಕತ್ತಾ, ಗುವಾಹಟಿ, ಇಂಫಾಲ್ ಮತ್ತು ಶಿಲಾಂಗ್ ಜೊತೆಗೆ ಈ ವರ್ಷದ ಡ್ಯುರಾಂಡ್ ಕಪ್ ಅನ್ನು ರಾಂಚಿಯಲ್ಲಿಯೂ ಆಯೋಜಿಸಲಾಗುತ್ತಿರುವುದಕ್ಕೆ ರಾಷ್ಟ್ರಪತಿಗಳು ಸಂತೋಷ ವ್ಯಕ್ತಪಡಿಸಿದರು. भारत को विकसित राष्ट्र बनाने के लक्ष्यों के साथ आगे बढ़ रहे हैं. मुझे विश्वास है कि जिस प्रकार फुटबॉल में खिलाड़ी एक दूसरे का सहयोग करते हुए टीम को विजेता बनाते हैं, उसी प्रकार हम सभी देशवासी एक दूसरे के साथ देते हुए विकसित भारत के लक्ष्यों को प्राप्त करने में सफल होंगे. मैं एक बार फिर इस आयोजन से जुड़े सभी लोगों को हार्दिक शुभकामनाएं देती हूँ. फुटबॉल के खेल में भारत को विश्व स्तर पर अपना स्थान बनाने के लिए बहुत लंबी दूरी तय करनी है. इसी के लिए तैयार अभी से करना है.